ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಇಂದು ಒಂದು ಶುಭ ಸುದ್ದಿ ಉತ್ಸಾಹವನ್ನ ತುಂಬಿಸುತ್ತದೆ. ವೈಯಕ್ತಿಕ ಅಥವಾ ಹಣಕಾಸಿನ ಲಾಭ ಇರುವಂತಹ ದಿನ, ಪ್ರಯತ್ನಗಳು ಫಲ ನೀಡುತ್ತವೆ. ವೃಷಭ ರಾಶಿಯವರಿಗೆ ಸಂಘಟಿತ ಮತ್ತು ಕೇಂದ್ರೀಕೃತವಾಗುವಂತಹ ದಿನ. ಜವಾಬ್ದಾರಿಗಳನ್ನ ವಿನಯದಿಂದ ನಿರ್ವಹಿಸಿ ಉತ್ತಮ ತಂತ್ರವನ್ನ ರೂಪಿಸಿಕೊಳ್ಳುತ್ತೀರಿ. ಮಿಥುನ ರಾಶಿಯವರು ವೈಯಕ್ತಿಕ ಜೀವನದಲ್ಲಿ ಆನಂದ ಮತ್ತು ಸಂತೋಷವನ್ನ ಹೊಂದುತ್ತಾರೆ. ಮಕ್ಕಳೊಂದಿಗೆ ಸಮಯ ಕಳೆಯುತ್ತಾರೆ. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಾರೆ. ಅದೃಷ್ಟದ ಸುದ್ದಿ ಕೂಡ ಇದೆ. ಕರ್ಕಾಟಕ ರಾಶಿ. ಹಣದ ಖರ್ಚಿನಲ್ಲಿ ಜಾಗರೂಕರಾಗಿರಿ. ಕೆಲಸದ ಬದಲಾವಣೆ ಸಾಧ್ಯತೆ ಇದೆ. ಪ್ರೀತಿ ಪಾತ್ರರ ಬೇಡಿಕೆಗಳಿಂದ ಹೊರೆಯಾಗಬಹುದು. ಸಿಂಹ ರಾಶಿ. ರಾಜ ಮರ್ಯಾದೆಯ ನಿರೀಕ್ಷೆ ಬಿಡಿ. ಇಂದು ಕಡಿಮೆ ಉತ್ಪಾದಕತೆಯ ದಿನ ಆಗಿರುತ್ತದೆ. ದೀರ್ಘಾವಧಿಯ ಯೋಚನೆಗಳಿಗೆ ಗಮನ ಕೊಡಿ. ಕನ್ಯಾ ರಾಶಿ. ನಿಮ್ಮ ಬುದ್ಧಿಶಕ್ತಿ ಮತ್ತು ಹೊಂದಿಕೊಳ್ಳುವಿಕೆ ಎಲ್ಲರಿಗೂ ಸ್ಫೂರ್ತಿಯಾಗುತ್ತದೆ. ಪ್ರೀತಿಯ ಜೀವನದಲ್ಲಿ ಆಶ್ಚರ್ಯಕರ ಬೆಳವಣಿಗೆ ಇದೆ. ಕುಟುಂಬದೊಂದಿಗೆ ಸಮಯ ಕಳೆಯುತ್ತೀರಿ. ತುಲಾರಾಶಿ. ಸಂದರ್ಶನಗಳಿಗೆ ಇಂದು ಸೂಕ್ತವಲ್ಲ. ಭರವಸೆ ಬಿಡದೆ ಕಠಿಣವಾಗಿ ಶ್ರಮಿಸಿ. ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತವೆ. ವೃಶ್ಚಿಕ ರಾಶಿ. ಕಚೇರಿಯಲ್ಲಿ ಬದಲಾವಣೆಗೆ ಒಲವು. ಸೃಜನಶೀಲ ಆಲೋಚನೆಗಳಿಂದ ತಂಡವನ್ನ ಪ್ರಭಾವಿಸುತ್ತೀರಿ. ಗುರಿಗಳ ಸಾಧನೆಗೆ ಶ್ರಮ ವಹಿಸಿ. ಧನುರಾಶಿ. ವ್ಯಾಪಾರ ಸಭೆಗಳಿಂದ ದಿನ ತುಂಬಿರುತ್ತದೆ. ತಾಳ್ಮೆಯಿಂದ ಕೆಲಸ ಮಾಡಿ. ಎಲ್ಲ ಸಲಹೆಗಳನ್ನ ಆಲಿಸಿ ದಕ್ಷತೆಯಿಂದ ಕೂಡಿರುತ್ತೀರಿ. ಮಕರ ರಾಶಿ. ಸಂಗಾತಿಯ ಹುಡುಕಾಟದಲ್ಲಿ ಯಶಸ್ಸಿದೆ. ಪರಸ್ಪರ ಭಾವನೆಗಳು ಮತ್ತು ಪ್ರೀತಿಯಿಂದ ಉತ್ಸಾಹದ ದಿನವಾಗಿದೆ. ಕುಂಭರಾಶಿ. ದೂರುಗಳಿಗೆ ಬದಲು ನಿಮ್ಮ ಕೆಲಸವನ್ನ ಮೊದಲು ಪೂರೈಸಿ. ಇತರರಿಗೆ ಸಹಾಯ ಮಾಡುವ ಮೊದಲು ನಿಮ್ಮ ಜವಾಬ್ದಾರಿಗಳಿಗೆ ಆದ್ಯತೆ ನೀಡಿ. ಕೊನೆಯದಾಗಿ ಮೀನರಾಶಿ. ನೈತಿಕ ಬೆಂಬಲದಿಂದ ಯಶಸ್ಸು. ಆಶಾವಾದದಿಂದ ಋಣಾತ್ಮಕತೆಯನ್ನು ದೂರ ಇಡಿ. ನಿಮ್ಮ ಆವಿಷ್ಕಾರವು ಯಶಸ್ಸಿಗೆ ಕಾರಣವಾಗುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.